ಹಾಕಿಲ್ಲ ಅದನ್ನು ಕಾಂಗ್ರೆಸ್ ಗೃಹಲಕ್ಷ್ಮಿ ಹಣ ಹೊಡೆಯೋಕ್ಕೆ ಬರೋದೇ ಇಲ್ಲ ರೀ. ಯಾಕೆ ಬರಲ್ಲ ಅಂದರೆ ಅದು ಅಕೌಂಟ್ ಟ್ರಾನ್ಸ್ಫರ್ DBT ಮೂಲಕ ಆಗ್ತದೆ. ಏನಾದರೂ ನನ್ನ ಕೈಯಲ್ಲಿ ಕೊಟ್ಟು ಹಂಚು ಅಂದರೆ ನಿಮ್ಮ ಕೈಯಲ್ಲಿ ಕೊಟ್ಟು ಹಂಚು ಅಂದರೆ ಏನಾದ್ರು ಮೋಸ ಆಗ್ಬೋದು, ದುಡ್ಡು ಹೊಡಿಬೋದು. ಅಕೌಂಟಲ್ಲರು ಒಂದು ನಮ್ಮ ಅಕೌಂಟಲ್ಲಿ ಇರಬೇಕು, ಇಲ್ಲ ಅವ್ರ ಅಕೌಂಟ್ಗೆ ಹೋಗ್ಬೇಕು. ಬಿಟ್ಟರೆ ಬೇರೆ ಅಕೌಂಟ್ ಎಲ್ಲಿ ಹೋದ್ರೂ ನಿಮಗೆ ಮಾಹಿತಿ ಸಿಗ್ತದೆ. ಸುಮ್ಮನೆ ಅದು ಹೇಳಿದ್ನಲ್ಲ, ಒಲ್ಲದ ಗಂಡಂಗೆ ಮೊಸರಲ್ಲೂ ಕಲ್ಲು, ಮೊಸರು ಕಲ್ಲು ಬರಲ್ಲ, ಅಲ್ಲಲ್ಲಿ ಎಲ್ಲರೂ ಕಲ್ಲು ಬರುತ್ತೆ, ಹಾಲು ಹಿಂಡಿದ್ರೆ ಬರಲ್ಲ. ಅವ್ರು ಏನು ಮಾಡಿದ್ರು, ಪೂರ್ತಿ ಇಲ್ಲಿವರೆಗೂ ದುಡ್ಡು ಹಾಕ್ಬಿಟ್ಟಿದ್ದೀವಿ ಅಂತ ಸದನದಲ್ಲಿ ಉತ್ತರ ಕೊಟ್ಟರು. ಅಲ್ಲಿ 2 ತಿಂಗಳೇನೋ ಹಾಕಿಲ್ಲ ಅಂಥೇಳಿ ಮಾಹಿತಿನ ಸದಸ್ಯರು ತಂದ ಮೇಲೆ ಅಧಿಕಾರಿಗಳು ಒಂದು ಕ್ಲರಿಕಲ್ ಮಿಸ್ಟೇಕಿಂದ ಆಗಿದೆ. ಪಾಪ ಮೇಡಮ್ದೇನು ತಪ್ಪಿಲ್ಲ, ಅದರಲ್ಲಿ ಕ್ಲರಿಕಲ್ ಮಿಸ್ಟೇಕಿಂದ ಆಗಿದೆ. ಅದಕ್ಕೆ ನಾನು ಸದನಕ್ಕೆ ತಪ್ಪು ಉತ್ತರ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೆ ಸಾರಿ ಕೇಳಿರಬೇಕು. 5,000 ಕೋಟಿ ಹಗರಣ ಆಗಿದೆ ಅಂತ ಸುಮ್ಮನೆ ಆಯಿತು, ಹುಡುಕ್ರಲ್ಲ. ಈಗ 5,000 ಕೋಟಿ ಹಗರಣ ಆಗಿದ್ದರೆ ಹುಡುಕೊಂಬರೋಕೆ ಕೇಳ್ರಿ ಅವ್ರಿಗೆ. ವಿರೋಧ ಪಕ್ಷದ ಕೆಲಸನೇ ಅದಲ್ಲ ಹುಡುಕೋದು. ಎಲ್ಲಿ ಹೋಗಿದೆ ಅನ್ನೋದಂತೂ ಸಿಗುತ್ತಲ್ಲ, ಅಕೌಂಟಿಂದ ಅಕೌಂಟಿಗೆ ಹೋಗ್ಬೇಕು, ಆದರೆ ಸಿಗಲೇಬೇಕಲ್ಲ, ಹುಡುಕ್ರಿ. ಸಿಕ್ಕರೆ ಅದಕ್ಕೇನು ದಂಡ ಕಟ್ಟೋಣ. ಸರ್. ಒಪ್ಪಂದ